ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ನದಿ ಜೋಡಣೆಗೆ ತೀವ್ರ ವಿರೋಧ ಶುರುವಾಗಿದೆ. ವಿರೋಧದ ಭಾಗವಾಗಿ ಬೃಹತ್ ಪ್ರತಿಭಟನಾ ಸಮಾವೇಶಗಳು ಕೂಡ ನಡೀತಾ ಇವೆ. ಈಗ ಅರಣ್ಯ ಹಕ್ಕು ಹೋರಾಟ ವೇದಿಕೆಯಿಂದ ಕಾನೂನು ಹೋರಾಟ ಶುರುವಾಗಿದೆ. ನದಿ ಜೋಡಣೆ ವಿರೋಧಿಸಿ ಬೃಹತ್ ಪಾದಯಾತ್ರೆ. ಪಶ್ಚಿಮ ಘಟ್ಟ ನಾಶ ಆಗುತ್ತದೆ ಎಂದು ಎಚ್ಚರಿಕೆ ಕೂಗು. ಉತ್ತರ ಕನ್ನಡ ಜಿಲ್ಲೆಯ ನದಿಗಳಾದ ಬೇಡ್ತಿ, ವರದಾ ಹಾಗೂ ಅಘನಾಶಿನಿಯನ್ನ ವೇದಾವತಿ ನದಿಗೆ ಜೋಡಣೆ ಮಾಡುವ ಕೇಂದ್ರ ಸರ್ಕಾರದ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಿದ್ದಾಪುರದಲ್ಲಿ ಅರಣ್ಯ ಹಕ್ಕು ಹೋರಾಟ ವೇದಿಕೆ ಬೃಹತ್ ಪಾದಯಾತ್ರೆ ನಡೆಸಿ ಸಮಾವೇಶ ನಡೆಸಲಾಗಿದೆ. ಜೊತೆಗೆ ಕಾನೂನು ಹೋರಾಟಕ್ಕೂ ವೇದಿಕೆ ಮುಂದಾಗಿದ್ದು, ಅರಣ್ಯ ಹಕ್ಕು ಹೋರಾಟ ವೇದಿಕೆ ನ್ಯಾಯಾಲಯಕ್ಕೆ ಆಕ್ಷೇಪ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 25,000 ಕುಟುಂಬಗಳು ನದಿ ಜೋಡಣೆ ವಿರೋಧಿಸಿ ಆಕ್ಷೇಪ ವ್ಯಕ್ತಪಡಿಸಿವೆ. ಈ ಯೋಜನೆ ಅಡಿಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪರಿಸರ ಮತ್ತು ಜನ ವಿರೋಧಿ ನೀತಿಯನ್ನ ಆ ವರದಿಯಲ್ಲಿ ಕಂಡು ಬರ್ತಾ ಇದೆ. ಈ ಭಾಗದಿಂದ ಸಾಕಷ್ಟು ಈ ಭಾಗದ ಜನರುಗಳಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದು ಕೇವಲ ಸಿದ್ದಾಪುರ ಭಾಗಕ್ಕಷ್ಟೇ ಅಲ್ಲ, ಕರಾವಳಿ ಭಾಗದಲ್ಲಿರುವಂತಹ ಕುಮಟಾ ತಾಲೂಕಿನಲ್ಲೂ ಸಹಿತ ಕೃಷಿ ಚಟುವಟಿಕೆಗೆ, ಮೀನುಗಾರಿಕೆಗೆ ಅಪಾರ ನಷ್ಟವನ್ನು ಆಗ್ತಾ ಇದೆ. ಸಿದ್ದಾಪುರದ ಬೀಳಗಿ ಗ್ರಾಮದಿಂದ ಶುರುವಾದ ಪಾದಯಾತ್ರೆ 15 ಕಿಲೋಮೀಟರ್ ಸಾಗಿ ಸಿದ್ದಾಪುರ ಪಟ್ಟಣದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ನಿರೀಕ್ಷೆಗೂ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಎಲ್ಲ ಸಮುದಾಯದ ಜನರು ಯೋಜನೆಗೆ ವಿರೋಧಿಸಿದ್ದು, ಪಶ್ಚಿಮ ಘಟ್ಟಗಳನ್ನ ನಾಶ ಮಾಡುವ ಈ ಯೋಜನೆ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಹಮ್ಮಿಕೊಂಡಿರೋದು ನಮ್ಮ ಇಡೀ ಜಿಲ್ಲೆಯ ಏನು ನದಿಗಳ ಜೋಡಣೆ ಇರ್ಬೋದು, ನದಿಯ ನೀರನ್ನು ಬೇರೆಡೆಗೆ ಒಯ್ಯೋದಿರಬಹುದು, ಈ ವಿರೋಧಕ್ಕೆ ಹೊಸ ಬಯಲುಗಳು ಸ್ಥಾಪಿಸಿದೆ. ಈ ಒಂದು ಜನ ಆಂದೋಲನಕ್ಕೆ ಕಿಮ್ಮತ್ತು ಕೊಟ್ಟು ಸರ್ಕಾರಗಳು ಅದನ್ನ ಮಾಡೋದನ್ನ ಕೈ ಬಿಡಬೇಕು. ನದಿ ಜೋಡಣೆ ವಿರೋಧಿಸಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗೆ ಧಿಕ್ಕಾರ ಕೇಳಿಬಂತು. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ನಿರ್ಧಾರ ಆಯಿತು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.